ಇನ್ನು ಮೃಗಾಲಯ ಪ್ರಾಧಿಕಾರದ ನೌಕರನಾಗಿದ್ದ ಮೋಹನ್ ಅನ್ನುವಂಥದ್ದು ಬಳಿಕ ಈತ ಸಚಿವರಾಗಿದ್ದಂತಹ ರೋಷನ್ ಬೇಗ್ ಅವರ ಬಳಿ ಕೂಡ ಕೆಲಸ ಮಾಡಿಕೊಂಡಿದ್ದ. ಆರ್ ಶಂಕರ್ ಅವರ ಬಳಿಯಲ್ಲೂ ಕೂಡ ಕೆಲಸಕ್ಕೆ ತೆರಳಿ ಅಲ್ಲೂ ಕೂಡ ಸೇರಿಕೊಳ್ಳೋದಕ್ಕೆ ಆತ ಯತ್ನಿಸಿದ್ದ. ನಂತರ ಪ್ರಭಾವವನ್ನು ಬಳಸಿಕೊಂಡು ಪುಟ್ಟರಂಗ ಶೆಟ್ಟಿ ಅವರ ಬಳಿ ಕೆಲಸ ಮಾಡ್ತಾ ಇದ್ದ. ಈತನನ್ನ ಈ ಈ ಈ ವ್ಯಕ್ತಿ ಏನಿದ್ದಾನೆ, ಮೋಹನ್ ಏನಿದ್ದಾನೆ, ಈತ ಮೊದಲಿಂದಲೂ ಕೂಡ ವಿಧಾನಸೌಧದಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಬೇರೆ ಬೇರೆ ಸಚಿವರ ಜೊತೆಗೆ ಈತ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಈ ಮೋಹನ್. ಸದ್ಯ ಈತ ಪುಟ್ಟರಂಗ ಶೆಟ್ಟಿ ಅವರ ಜೊತೆಗೂ ಕೂಡ ಕೆಲಸ ಮಾಡಿಕೊಂಡು ಇರುವಂತಹ ವ್ಯಕ್ತಿ. ಈ ರೀತಿಯಾಗಿ ಅಂದ್ರೆ ಈತ ಆಕ್ಚುಲಿ ಈತನ ಮಾತೃ ಇಲಾಖೆಯನ್ನು ನೋಡಿದ್ರೆ ಮೃಗಾಲಯ ಪ್ರಾಧಿಕಾರ. ಬಹುಶಃ ಈ ಮೃಗಾಲಯ ಪ್ರಾಧಿಕಾರದವನು ಬಂದು ಇಲ್ಲಿ ಅದೇನು ಟೈಪಿಸ್ಟ್ ಮಾಡೋದಕ್ಕೆ ಕೆಲಸ ಇದೆಯೋ ಗೊತ್ತಿಲ್ಲ. ವಿಧಾನಸೌಧವನ್ನ ಕೂಡ ಮೃಗಾಲಯ ಅಂತ ಏನಾದರೂ ಪರಿಗಣನೆಗೆ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ. ಮೃಗಾಲಯ ಪ್ರಾಧಿಕಾರದ ನೌಕರ ವಿಧಾನಸೌಧದಲ್ಲಿ ಬಂದು ವಿಧಾನಸೌಧದಲ್ಲಿ ಈತ ಜೆಂಡಾ ಹೂಡಿದ್ದಾನೆ. ಯಾಕೆಂದ್ರೆ ಈತ ಮೃಗಾಲಯ ಪ್ರಾಧಿಕಾರದಲ್ಲಿ ಬಹುಶಃ ಈತ ನೇಮಕಾತಿ ಆದಾಗ ಮಾತ್ರ ಕೆಲಸ ಮಾಡಿದ್ದಿರಬೇಕು. ಅದಾದ ನಂತರ ಈತ ನಿರಂತರವಾಗಿ ವಿಧಾನಸೌಧವನ್ನೇ ಮೃಗಾಲಯ ಅಂತೇಳಿ ಪರಿಗಣಿಸಿದಾನೋ ಗೊತ್ತಿಲ್ಲ. ವಿಧಾನಸೌಧದಲ್ಲೇ ಈತ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ವ್ಯಕ್ತಿ ಈ ಮೋಹನ್. ಈಗ ಈತ ಪುಟ್ಟರಂಗ ಶೆಟ್ಟಿ ಅವರ ಜೊತೆಗೆ ಕೆಲಸ ಮಾಡ್ತಾ ಇದ್ದ. ಅಂದ್ರೆ ಯಾವ ಕಾರಣಕ್ಕೆ ಅಂದ್ರೆ ಈ ಹಣ ಪ್ರಮಾಣ ಈತನಲ್ಲಿ ಸಿಕ್ಕಿರುವಂತದ್ದನ್ನ ನೋಡಿದಾಗಲೇ ಗೊತ್ತಾಗುತ್ತೆ ಯಾಕೆ ಈತನಿಗೆ ಮೃಗಾಲಯ ಪ್ರಾಧಿಕಾರದಲ್ಲಿ ಇದ್ದುಕೊಂಡು ಪ್ರಾಣಿಗಳನ್ನ ನೋಡೋದಕ್ಕಿಂತ ಈ ವಿಧಾನಸೌಧನೇ ಈತನಿಗೆ ಹೆಚ್ಚು ಆಪ್ತ ತಾಣವಾಗಿ ಪರಿಗಣನೆಗೆ ಬಂದಿದೆ ಅನ್ನುವಂಥದ್ದು ಕೂಡ ಗೋಚರ ಆಗತ್ತೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಹಾಗೆಯೇ ಈತ ಈ ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಮೂರ್ತಿ ಅನಂತ್ಗೆ ಸೇರಿರ್ತಕ್ಕಂಥ ಹಣ ಇದು ಅನ್ನುವಂಥದ್ದು ಮತ್ತು ಎಲ್ಲರ ಬಳಿ ಹಣ ಸಂಗ್ರಹಿಸಿ ನಾವು ಸಾಹೇಬ್ರಿಗೆ ಕೊಡೋದಕ್ಕೆ ಇದನ್ನ ತೆರಳುತ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಮೋಹನ್ ಹೇಳಿಕೊಂಡಿದ್ದಾನೆ. ಪೊಲೀಸರ ಎದುರು ಈತ ಒಂದು ಹೇಳಿಕೆಯನ್ನ ದಾಖಲು ಮಾಡಿದ್ದಾನೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಕಿರಣ್, ಒಂದ್ ಕಡೆಯಲ್ಲಿ ಈತ ಮೃಗಾಲಯ ಪ್ರಾಧಿಕಾರದ ಸಿಬ್ಬಂದಿ ವಿಧಾನಸೌಧದಲ್ಲೇನೆ ನಿರಂತರವಾಗಿ ಜಾಂಡ ಹೂಡಿದ್ದಾನೆ. ಇಷ್ಟೊಂದು ಪ್ರಮಾಣದ ಹಣ ಇದೆ, ಹೇಗೆ ಕಲೆಕ್ಟ್ ಮಾಡಿದ್ದಾನೆ, ಯಾವ ರೀತಿಯಾಗಿ ಇದನ್ನೆಲ್ಲವೂ ಕೂಡ ಇಲ್ಲಿ ಹಣ ಒಬ್ಬರಿಂದ ಇನ್ನೊಬ್ಬರಿಗೆ ಹೇಗೆ ಕಲೆಕ್ಟ್ ಆಗಿ ಯಾರಿಗೆ ಇದು ತಲುಪುವಂತದ್ದು ಅಂತ? ಹರಿಪ್ರಸಾದ್ ಈಗಾಗಲೇ ಪೊಲೀಸರ ಮುಂದೆ ಆತ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹೇಳಿಕೆಯಲ್ಲಿ ಆತ ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾನೆ. ಫಸ್ಟ್ ಆತ ಪೊಲೀಸರ ತನಿಖೆಯ ದಿಕ್ಕ ತಪ್ಪಿಸೋಕೆ ಇದೆಲ್ಲ ದುಡ್ಡು ನಂದೇ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದ. ಆದ್ರೆ ಪೊಲೀಸರು ಇಷ್ಟು ಹಣವನ್ನ ವಿಧಾನಸೌಧದಲ್ಲಿ ಅವನ ಆಫೀಸ್ಗೆ ಯಾಕೆ ಇಟ್ಕೊಂಡೆ, ಅದಕ್ಕೆ ಲೆಕ್ಕ ಎಲ್ಲ ಕೇಳಿದಾಗ ಆತ ಅದಕ್ಕೆ ಸಂಬಂಧಪಟ್ಟಂತೆ ಮೌನ ವಹಿಸಿದ. ಅಂತಿಮವಾಗಿ ಪೊಲೀಸರ ಒಂದು ಕ್ವಶನ್ಗಳಿಗೆ ಅಂತಿಮವಾಗಿ ಆತ ಇದೀಗ ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ಆತ ಎಲ್ಲವನ್ನು ಕೂಡ ಒಪ್ಕೊಂಡಿದ್ದಾನೆ. ಮುಖ್ಯವಾಗಿ ಆತ ಇದು ಅನಂತು, ನಂದ ಮತ್ತೆ ಕೃಷ್ಣಮೂರ್ತಿ ಅವ್ರಿಗೆ ಅವರು ತಂದು ಕೊಟ್ಟಿದ್ರು ಸಾಹೇಬ್ರಿಗೆ ಕೊಡಕ್ಕೆ ಅಂತ. ಹಾಗಾಗಿ ನಾನು ಅದು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಆ ಒಂದು ಹಣದಲ್ಲಿ 25 ಲಕ್ಷದಲ್ಲಿ ನಂದು 2 ಲಕ್ಷ ನಂದು ಹಣ ಇದೆ. ಇವೆಲ್ಲ ತಗೊಂಡು ನಾನು ಸಾಹೇಬ್ರ ಮನೆಗೆ ಹೋಗ್ತಾ ಇದ್ದೆ ಅನ್ನೋದನ್ನ ಹೇಳಿಕೆಯನ್ನ ಆತ ಕೊಟ್ಕೊಂಡಿದ್ದಾನೆ. ಆಮೇಲೆ ಜೊತೆಗೆ ಆತನ ಹಿನ್ನೆಲೆಯನ್ನು ಕೂಡ ಕಲೆ ಹಾಕ್ದಾಗ ಈ ಹಿಂದೆ ಏನ್ ಮೋಹನ್ ಅವನು ಝೂ ಅಥಾರಿಟಿಯಲ್ಲಿ ಆತ ಕೆಲಸ ಮಾಡ್ತಾ ಇದ್ದ. ಕೆಲವೊಂದಷ್ಟು ಜನ ಬನ್ನೀರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲೂ ಕೂಡ ಕೆಲಸ ಮಾಡಿದ ಅಂತಿದೆ. ನಂತರ ರೋಷನ್ ಬೇಗ್ ಸಾಹೇಬ್ರಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡಿದ. ನಂತರ ಅವರು ಶಂಕರ್ ಈ ಹಿಂದೆ ಏನ್ ಅರಣ್ಯ ಸಚಿವರು ಆಗಿದ್ರು ಅವರ ಆಫೀಸಲ್ಲೂ ಕೂಡ ಒಂದ್ 4-5 ದಿನ ಕೆಲಸ ಮಾಡಿದ್ರು. ಆದ್ರೆ ಅಲ್ಲಿ ಸರಿ ಹೋಗ್ಲಿಲ್ಲ ಅನ್ಸುತ್ತೆ. ನಂತರ ಮತ್ತೆ ನಮ್ಮ ಈಗಿರುವಂತಹ ಸಚಿವರು ಅವ್ರ ಹತ್ರ ಬಂದು ಅಪ್ರೋಚ್ ಮಾಡಿದ ನಂತರ ಆತ ಅದಕ್ಕೆ ಕೆಲಸವನ್ನ ಮಾಡ್ಕೊಂಡಿದ್ದ. ಈ ಒಂದು ಮೇನ್ ಏನು ಅಂತ ಸುಮ್ಮನೆ ಹೆಸರಿಗೆ ಮಾತ್ರ ಆತ ಓಡಿನ ಮೇಲೆ ಬಂದಿದ್ದು. ಸಂಬಳ ಎಲ್ಲ ಕೂಡ ಆತ ಝೂ ಅಥಾರಿಟಿ ಅಲ್ಲೇ ಕೂಡ ತಗೋತಾ ಇದ್ದು. ಈತನ ಕೆಲಸ ಏನು ಅಂತಂದ್ರೆ ಈ ಗುತ್ತಿಗೆದಾರರಿಂದ ಅಥವಾ ಹಣಕ್ಕೆ ಯಾರ್ಯಾರು ಬರ್ತಾರ ಅದನ್ನೆಲ್ಲ ವಿಧಾನಸೌಧದಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು. ನಂತರ ಸಂಜೆ ಹೋಗಿ ಸಾಹೇಬ್ರು ಮನೆಗೆ ಡೆಲಿವರಿ ಕೊಡುವಂತದ್ದು. ಇದು ಈತನ ನಿರಂತರವಾಗಿ ಕೆಲಸವನ್ನು ಪ್ರತಿದಿನ ಮಾಡ್ಕೊಂಡಿದ್ದು. ಬಹುಶಃ ಅದೇ ಆಫೀಸಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂತ ಯಾರು ಸಿಬ್ಬಂದಿಗಳನ್ನ ಸಚಿವರು ಕಿತ್ತಾಕಿದ್ರು ಅವರು ಈ ಒಂದು ಈತನ ಏನು ಪ್ರತಿದಿನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ಳೋದು, ತಗೊಂಡೋಗಿ ಕೊಡುವಂತದ್ದು ಅನ್ನೋದನ್ನ ವಾಚ್ ಮಾಡ್ತಿದ್ರು. ಅಂತಿಮವಾಗಿ ಅವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಈತ ನಿನ್ನೆ ತಗೊಂಡೋಗ್ಬೇಕಾದ್ರೆ ಈತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾನೆ. ಮತ್ತೆ ಈಗಿರುವಂತ ಮಾಹಿತಿ ಪ್ರಕಾರ ಏನು ಒಂದು ಚಾಮರಾಜನಗರದಲ್ಲಿ ಏನು ರೋಡಿನ ಒಂದು ಡಾಂಬರೀಕರಣ ಮತ್ತೆ ಬೇರೆ ಕೆಲಸಕ್ಕೆ ಕಾಮಗಾರಿಗೆ ಟೆಂಡರ್ಗೆ ಸಂಬಂಧಪಟ್ಟಂತೆ ಈತ ದುಡ್ಡನ್ನ ಕೊಟ್ಟಿದ್ದಾರೆ ಅಂತ ಇದ್ದಾರೆ. ಅದು ಯಾರು ಮಾಡ್ತಾ ಇದ್ರು, ಯಾರು ಅದಕ್ಕೆ ವಹಿಸ್ಕೊಂಡಿದ್ರು ಅನ್ನೋದು ಈಗ ಅವತ್ತ ಹೇಳೋ ಪ್ರಕಾರ ಕೃಷ್ಣಮೂರ್ತಿ ಅಂತ ಏನು ನಂದ ಅಂತ ಮತ್ತೆ ಅನಂತ್ ಅಂತ ವ್ಯಕ್ತಿಗಳಿಂದ 10 ಲಕ್ಷ 5 ಲಕ್ಷ 6 ಲಕ್ಷ ಈ ರೀತಿ ಒಂದಷ್ಟು ಕಲೆಕ್ಟ್ ಆಗಿದೆ. ಪ್ರತಿದಿನ ಇದೇ ಈತ ಕೆಲಸ ಮಾಡ್ತಾ ಇದ್ದ ಅಂತ ಕೂಡ ತಿಳಿದು ಬಂದಿದೆ. ಈಗಾಗಲೇ ಇಲ್ಲಿಯ ಪೊಲೀಸರು ಅಂದ್ರೆ ಲೋಕಲ್, ಯಾಕೆಂದ್ರೆ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರೋದ್ರಿಂದ ಲಂಚ ತಗೊಂಡಿರೋದ್ರಿಂದ ಈ ಕೇಸನ್ನ ಇವರು ಇಲ್ಲಿ ತನಿಖೆ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಏಜೆನ್ಸಿ ಇರೋದ್ರಿಂದ ACB ಏನಿದೆ, ಭ್ರಷ್ಟಾಚಾರ ನಿಗ್ರಹ ದಳ ಏನಿದೆ, ಅದಕ್ಕೆ ಈಗೊಂದು ವಹಿಸೋಕೆ ಅಂತ ಈಗಾಗಲೇ DCP ಆದಂತ ದೇವರಾಜ್ ಮತ್ತೆ ಕಮಿಷನರ್ ಸುನಿಲ್ ಕುಮಾರ್ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ತೀರ್ಮಾನ. ಬಹುಶಃ ಮಧ್ಯಾಹ್ನ ಈ ಕೇಸನ್ನ ಸಂಪೂರ್ಣ, ಯಾಕೆಂದ್ರೆ ಇದು ಸಾಕಷ್ಟು ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾಕೆಂತಂದ್ರೆ ಒಂದು ವಿಧಾನಸೌಧದ ಒಳಗಡೆ ದುಡ್ಡು ಬರುತ್ತೆ, ದುಡ್ಡನ್ನ ಲಂಚ ರೂಪದಲ್ಲಿ ಬರುತ್ತೆ, ಅದು ಸಚಿವರ ಒಂದು ಕೊಠಡಿಗೆ ಬರುತ್ತೆ, ಅಲ್ಲಿಂದ ಸಿಬ್ಬಂದಿ ಅವ್ರನ್ನ ತಗೊಂಡೋಗೋದು, ಆಮೇಲೆ ಯಾವ ಟೆಂಡರು
ಯಾರಿಗೂ ಯಾರು ಟೆಂಡರ್ ಅಪ್ಲೈ ಮಾಡಿದ್ರು, ಯಾರು ಇದನ್ನ ದುಡ್ಡು ತಗೊಂಡ್ಬಂದಿದ್ದು ಅನ್ನೋದು. ಆಮೇಲೆ ಜೊತೆಗೆ ಆ ಒಂದು ಇಡೀ ದುಡ್ಡನ್ನ ಒಂದು ಕವರ್ ಅಲ್ಲಿ ಇಟ್ಕೊಂಡಿದ್ದ. ಅಲ್ಲಿ ಪಾಂಡುರಂಗ ಶೆಟ್ಟಿ ಅಲ್ಲ ಪುಟ್ಟರಂಗ ಶೆಟ್ಟಿ ಅಂತ ಒಂದು ಕವರ್ ಹಾಕಿ ಹೊಸ ವರ್ಷದ ಶುಭಾಶಯಗಳು ಅಂತ ಒಂದು ದೊಡ್ಡ ಕವರ್ ಒಳಗಡೆ ಆತ ಒಳಗಡೆ ಕವರ್ ಕೂಡ ಅದು ಸೀಸ್ ಆಗಿದೆ. ಒಟ್ಟಾರೆ ಈಗ ಸಂಬಂಧಪಟ್ಟಂತೆ ಪೊಲೀಸರು ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ಬಹುಶಃ ಮಧ್ಯಾಹ್ನ ನಂತರ ಈ ಪ್ರಕರಣ ಎಸಿಬಿಗೆ ಹೋಗ್ತಾ ಇದೆ. ಕಿರಣ್, ಇದರಲ್ಲಿ ಈಗ ಪುಟ್ಟರಂಗ ಶೆಟ್ಟಿ ಅವರಿಗೆ ಗೊತ್ತಿಲ್ಲದೇನೆ ಈ ರೀತಿಯಾಗೆಲ್ಲ ಇಷ್ಟೆಲ್ಲ ದೊಡ್ಡ ಪ್ರಮಾಣದ ಹಣ ಬರೋದಕ್ಕೆ ಸಾಧ್ಯ ಆಗತ್ತಾ ಅಂತ? ಅಲ್ಲ, ಪುಟ್ಟರಂಗ ಶೆಟ್ಟಿ ಅವ್ರಿಗೆ ನೇರವಾಗಿ ದುಡ್ಡು ಕೊಟ್ಟಾಗ ಖಂಡಿತ ಅವ್ರು ಇರಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆ ದುಡ್ಡು ಕಳಿಸ್ಬೇಕು ಅನ್ನೋ ಮಾಹಿತಿಯನ್ನ ಅವರು ಬಹುಶಃ ಯಾರಿಗೆ ದುಡ್ಡು ಕೊಡೋವಂಥವ್ರಿಗೆ ತಿಳಿಸಿರ್ತಾರೆ. ಹಾಗಾಗಿ ಅವರು ನೇರವಾಗಿ ವಿಧಾನಸೌಧಕ್ಕೆ ಬಂದು ದುಡ್ಡನ್ನ ಹ್ಯಾಂಡ್ ಓವರ್ ಮಾಡಿ ಅವ್ರು ಹೋಗಿರ್ತಾರೆ. ನಂತರ ಈತ ಕಲೆಕ್ಟ್ ಅನ್ನು ಮಾಡಿ ದುಡ್ಡನ್ನ ತಗೊಂಡೋಗಿ ಸಚಿವರ ಅವ್ರು ಮತ್ತಿನ್ನೆಲ್ಲಿ ಹೇಳ್ತಾರೋ ಜಾಗಕ್ಕೆ ಆ ಜಾಗಕ್ಕೆ ಡೆಲಿವರಿ ಮಾಡುವ ಕೆಲಸವನ್ನ ಈತ ಮಾಡ್ತಾ ಇದ್ದ. ಈತ ಗೌರ್ಮೆಂಟ್ ಸಿಬ್ಬಂದಿ ಆಯ್ದು ಕೂಡ ಇದೇ ಕೆಲಸವನ್ನ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ದುಡ್ಡು ಕೊಡುವಂತದ್ದು ಓಡಿ ಮೇಲೆ ಬಂದಂತ ಈತ ಈ ಒಂದು ಕೆಲಸವನ್ನ ಕಳೆದ ಕೆಲ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದೆ ಅಂತ ಕೂಡ ಈಗ ತಿಳಿದು ಬಂದಿದೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಕಿರಣ್ ತಮ್ಮ ಮಾಹಿತಿಗೆ.